ಶಿರಸಿ ತಾಲೂಕು ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ವತಿಯಿಂದ ಭಾರತೀಯ ಸನಾತನ ಸಂಸ್ಕೃತಿಯ ಮಹಾಕುಂಭ ಮೇಳದಲ್ಲಿ 1008 ಮಹಾಮಂಡಲೇಶ್ವರಾಗಿ ಪಟ್ಟಾಭಿಷಿಕ್ತರಾದ ಹಿನ್ನೆಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಅನುಯಾಯಿಗಳು ಪ್ರಖರ ಧಾರ್ಮಿಕ ಚಿಂತಕರು ಹಾಗೂ ಸಮುದಾಯದ ಕುಲಗುರುಗಳು ಆದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ಅಭಿನಂದನಾ ಪಾದಪೂಜಾ ಕಾರ್ಯಕ್ರಮ ಶನಿವಾರ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಶ್ರೀಗಳ ಅಮೃತ ಹಸ್ತದಿಂದ ಶಿರಸಿಯ ನಾರಾಯಣ್ ಗುರು ನಗರದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಶ್ರೀ ನಾರಾಯಣ್ ಗುರು ಸಮುದಾಯ ಭವನದ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಬಳಿಕ ಮಾತನಾಡಿದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು, ಮನೆಯಲ್ಲಿ ಸರಿಯಾಗಿ ಸಂಸ್ಕಾರ ನೀಡಿದಾಗ ಮಕ್ಕಳು ಸಂಸ್ಕಾರವಂತರಾಗುತ್ತಾರೆ. ಇದರಿಂದ ಸಮಾಜ ಸಂಸ್ಕಾರವಂತರಾದಾಗ ಮಾತ್ರ ಪೊಲೀಸರಿಗೆ, ವಕೀಲರಿಗೆ ಕೆಲಸ ಕಡಿಮೆ ಆಗುತ್ತದೆ. ಸಣ್ಣವರಿರುವಾಗಲೇ ದೇವರು ಇದ್ದಾನೆ ಎಂಬ ಭಾವನೆ ರೂಢಿಸಿಕೊಳ್ಳಬೇಕು. ಒಂದು ವೇಳೆ ನಿಮಗೆ ದೇವರು ಇದ್ದಾನೆ ಎಂಬ ಭಾವನೆ ಇಲ್ಲದೇ ಇದ್ದರೆ ಅದು ನಮ್ಮ 60 ಮತ್ತು 70ನೇ ವಯಸ್ಸಿನಲ್ಲಿ ದೇವರು ಇದ್ದಾನೆ ಎಂಬ ನಂಬಿಕೆ ಖಂಡಿತ ಬರುತ್ತದೆ ಎಂದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ, ಇಂದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ಗುರುವಿನ ಆಶೀರ್ವಾದ ಬೇಕು. ನಾರಾಯಣ್ ಗುರು ನಗರದಲ್ಲಿ ಹಲವಾರು ವರ್ಷಗಳಿಂದ ಸಮಾಜದ ಒಂದು ಸಭಾಭವನ ನಿರ್ಮಾಣ ಮಾಡಬೇಕೆಂದು ಸಮಾಜದ ಎಲ್ಲಾ ಹಿರಿಯರ ಬೇಡಿಕೆ ಇತ್ತು. ಇಂದು ಸಮಾಜದ ಗುರುಗಳ ಆಶೀರ್ವಾದದಿಂದ ಈ ಸಭಾಭವನ ನಿರ್ಮಾಣಗೊಳ್ಳಲಿ. ನಾನು ಕೂಡ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವಲ್ಲಿ ಸತತ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಮಹತ್ವದ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ಕುಲಬಾಂಧವರು, ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಿತಿಯ ಹಾಗೂ ಶ್ರೀರಾಮ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಶ್ರೀಗಳ ಸದ್ಭಕ್ತರು ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಘಟ್ಟದ ಮೇಲಿನ ಸಮಾಜದ ಬಂಧುಗಳ ಸಂಘಟನೆಯ ಜವಾಬ್ದಾರಿಯನ್ನು ಸ್ವಾಮಿಗಳು ಸ್ಕಾಡ್ವೇಸ್ ಸಂಸ್ಥೆಯ ವೆಂಕಟೇಶ್ ನಾಯ್ಕ ಅವರಿಗೆ ನೀಡಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.